ಭಾರತೀಯ ಓಡ್ ಸಮಾಜ್ ಸೇವಾ ಸಂಘ ಬೋಸ್ ಭಾರತೀಯ ಭೋವಿ ಸಮಾಜ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ರಾಜ್ಯದಲ್ಲಿರ್ತಕ್ಕಂತಹ ಪ್ರಜ್ಞಾವಂತ, ವಿದ್ಯಾವಂತ ಯುವ ಭೋವಿ ಸಮಾಜದ ಬಂಧುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಭೋವಿ ಅಭಿವೃದ್ಧಿ ನಿಗಮದಲ್ಲಿ 2018ರಿಂದ 2021 ತನಕ ಯಾವ ರೀತಿ ಬಡ ಭೋವಿಗಳಿಗೆ ಅನ್ಯಾಯ, ಮೋಸ ಮಾಡಲಾಗಿದೆ, ಬಡ ಭೋವಿಗಳ ಹೆಸರಲ್ಲಿ ಕೆಲವು ಮಧ್ಯವರ್ತಿಗಳು, ಬಲಾಢ್ಯರು, ಕೆಲವು ಸರ್ಕಾರಿ ಅಧಿಕಾರಿಗಳು, ಕೆಲವು ಸಮಾಜವನ್ನು ರಕ್ಷಣೆ ಮಾಡತಕ್ಕಂತಹ ಹಿರಿಯರು ಬೇಲಿಯೇ ಎದ್ದು ಹೊಲ ಮೇದ ಹಾಗೆ ಇವರು ಭೋವಿ ಸಮಾಜಕ್ಕೆ, ಬಡವರಿಗೆ ಅನ್ಯಾಯ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೋಸ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷನಾದ ನಾನು, ರಾಜ್ಯ ಅಧ್ಯಕ್ಷರು ವಕೀಲರಾದಂತಹ BM ಜಗನ್ನಾಥ್ ಅವರು ಮತ್ತು ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳು ಹೋರಾಟ ರೂಪಿಸಿ ಏನೆಲ್ಲ ತನಿಖೆಗೆ ಪೂರಕವಾಗಿ ನಾವು ಸಹಕಾರ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ವಿಷಯದ ಬಗ್ಗೆ ತಮ್ಮ ಗಮನಕ್ಕೆ ತರ್ತೇವೆ. ತಾವು ಈ ಎಲ್ಲ ವಿಷಯಗಳನ್ನು ಪರಿಶೀಲಿಸಿ ಈ ಬಡವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾರೆಲ್ಲ ನಮ್ಮ ಕೈ ಜೋಡಿಸ್ತೀರಿ ಅವರು ನಮ್ಮ ಜೊತೆ ಸಹಕಾರ ಕೊಟ್ಟು ಸಂಪರ್ಕ ಮಾಡಿ ಕಾಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಬಂಧುಗಳೇ, 2018ರಿಂದ 2021 ಇಸ್ವಿ ತನಕ ಕರ್ನಾಟಕ ರಾಜ್ಯದಲ್ಲಿ 2015ರಲ್ಲಿ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಪ್ರಾರಂಭ ಮಾಡಿತು. 15ರಿಂದ 18 ತನಕ ಮಾನ್ಯ ಸೀತಾರಾಮ್ ಅವರು ಪ್ರಥಮ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಆನಂತರ 18 ಚುನಾವಣೆ ಮುಗಿದ ನಂತರ ಮಾನ್ಯ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ JDS ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ಪ್ರಿಯಾಂಕಾ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆನಂತರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಗೋವಿಂದ ಕಾರಜೋಳ ಅವರು ಮತ್ತು ಶ್ರೀರಾಮುಲು ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಅವರ ಅವಧಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗಿದ್ದರು. ಚುನಾವಣೆ ಇನ್ನೊಂದು ವರ್ಷ ಇದೆ ಅನ್ನೋ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಗುಳ್ಳೆಟ್ಟಿ ಶೇಖರ್ ಅವರು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಇದರಲ್ಲಿ ವಿಶೇಷವಾಗಿ 2018ರಿಂದ 2021 ತನಕ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ಮಹಾನಗರ, ಕೇವಲ ಈ ಜಿಲ್ಲೆಗಳಲ್ಲಿ ಒಂದೊಂದು ಹಳ್ಳಿಗೆ, ಬಿಜಾಪುರ ಜಿಲ್ಲೆಗೆ ಒಂದೇ ಹಳ್ಳಿಗೆ 22 ಕೋಟಿ, ಗುಲ್ಬರ್ಗ ಜಿಲ್ಲೆಯ ಒಂದೇ ಹಳ್ಳಿಗೆ 20 ಕೋಟಿ, ದೊಡ್ಡಬಳ್ಳಾಪುರ ಜಿಲ್ಲೆಯ ಒಂದೇ ಗ್ರಾಮಕ್ಕೆ 15 ಕೋಟಿ, ಬೆಂಗಳೂರು ನಗರದ ಜಯನಗರದ ವ್ಯಾಪ್ತಿಯಲ್ಲಿರ್ತಕ್ಕಂತಹ 2 ಜಾಗಗಳಿಗೆ ಸುಮಾರು 15 ಕೋಟಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ 10 ಕೋಟಿ, ಹೀಗೆ ಹಣವನ್ನು ಯಾವ ಸರ್ಕಾರದಲ್ಲಿ ಯೋಜನೆಗಳಿಲ್ಲವೋ ಆ ರೀತಿಯಾದಂತಹ ಅನಧಿಕೃತ ಯೋಜನೆಗಳಿಗೆ ಇವರು ಹಣ ಬಿಡುಗಡೆ ಮಾಡಿ ಪ್ರತಿ ಫಲಾನುಭವಿಗೆ 10 ಲಕ್ಷ ರೂಪಾಯಿ ಕೊಡುವುದಾಗಿ ನಂಬಿಸಿ ಅವರ ಹತ್ರ ದಾಖಲಾತಿಗಳನ್ನು ಸಂಗ್ರಹಿಸಿ ಅವರ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆದು ಆ ಬ್ಯಾಂಕ್ ಚೆಕ್ ಬುಕ್ಕು, ಪಾಸ್ಬುಕ್ಕು, ಅವರ ಹೆಸರಲ್ಲಿ ಸಿಮ್ ಕಾರ್ಡ್ ತೆಗೆದುಕೊಂಡು ಮಧ್ಯವರ್ತಿಗಳೇ ಇಟ್ಕೊಂಡು ಪ್ರತಿ ಫಲಾನುಭವಿ ಹೆಸರಲ್ಲಿ 10 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿ ಫಲಾನುಭವಿಗಳಿಗೆ ಕೇವಲ 50,000 ರೂಪಾಯಿ ಲೋನ್ ಅಂತ ನಂಬಿಸಿ ಅದರಲ್ಲೂ 25,000 ರೂಪಾಯಿ ಸಾಲ, 25,000 ರೂಪಾಯಿ ಫ್ರೀ ಅಂತ ನಂಬಿಸಿ 10 ಲಕ್ಷ ರೂಪಾಯಿ ಹಣ ಪಡೆದು ಕೇವಲ ಫಲಾನುಭವಿಗಳಿಗೆ
10,000ದಿಂದ 25,000 ರೂಪಾಯಿ ತನಕ ಕೊಟ್ಟು ಈ ಬಡವರಿಗೆ ಮೋಸ ಮಾಡಿದ್ದಾರೆ. ಈ ಎಲ್ಲ ಮಧ್ಯವರ್ತಿಗಳು, ಬಲಾಢ್ಯರು ಮತ್ತು ಶಕ್ತಿವಂತರು ಮತ್ತು ಬೇಲಿಯೇ ಎದ್ದು ಒಲೆ ಮೇದ ಹಾಗೆ ಕೆಲವು ಧಾರ್ಮಿಕ ಗುರುಗಳು ಸೇರಿಕೊಂಡು ಬೋವಿ ಸಮಾಜದ ಕಡು ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಸಂಬಂಧ ಭಾರತೀಯ ಬೋವಿ ಸಮಾಜ ಸಂಘದ ಕಡೆಯಿಂದ ಸಂಘಟನೆ ಕಡೆಯಿಂದ 2021ರಲ್ಲಿ ನಾವು ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು, ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಕೋಟಾ ಶ್ರೀನಿವಾಸ ಪೂಜಾರಿಗೂ ನಾವು ದೂರು ಕೊಟ್ವಿ. ಆ ದೂರು ಕೊಟ್ಟ ತಕ್ಷಣ ಎಚ್ಚೆತ್ತುಕೊಂಡಂತಹ ಸಮಾಜ ಕಲ್ಯಾಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇಲಾಖೆಗೆ ತನಿಖೆಗೆ ಆದೇಶಿಸಿದರು. ಇಲಾಖೆ ತನಿಖೆ ಒಂದು ಅಧಿಕಾರಿಗಳ ತಂಡ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ವಾಸ್ತವಾಂಶವನ್ನು ಪತ್ತೆ ಹಚ್ಚಿ ಅವರು ಏನು ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭಾರತೀಯ ಬೋವಿ ಸಮಾಜ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ವರದಿ ಕೊಟ್ಟರು. ಆ ವರದಿಯ ಆಧಾರದ ಮೇಲೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಅವತ್ತಿನ ಬೋವಿ ಅಭಿವೃದ್ಧಿ ನಿಗಮದ MD ಶ್ರೀಮತಿ ಲೀಲಾವತಿ, ಜನರಲ್ ಮ್ಯಾನೇಜರ್ ಡಾಕ್ಟರ್ ನಾಗರಾಜಪ್ಪ ಅವರು ಮತ್ತು ಅಲ್ಲಿಯ ಮ್ಯಾನೇಜರ್ ಅವರನ್ನು ಅಮಾನತ್ತು ಮಾಡಿದರು. ಆ ಅಮಾನತ್ತು ಮಾಡಿದ ನಂತರ ನಾವು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ಕೇವಲ ಅಮಾನತ್ತು ಮಾಡಿದ ಸಾಕಾಗೋದಿಲ್ಲ, ಇಲ್ಲಿ ಎಲ್ಲಿ ಹಗರಣ ಆಗಿದೆ, ಹೇಗೆ ಹಗರಣ ಆಗಿದೆ, ಯಾವ ರೀತಿ ಬಡವರಿಗೆ ಅನ್ಯಾಯ ಆಗಿದೆ ತನಿಖೆ ಮಾಡಬೇಕು ಅಂತ ನಾವು ಮನವಿ ಮಾಡಿದಾಗ ರಾಜ್ಯ ಸರ್ಕಾರ ಈ ಘಟನೆಯನ್ನು, ಈ ಹಗರಣವನ್ನು ACBಗೆ ವಹಿಸಿತು. ACB ಅವರು ತನಿಖೆ ಮಾಡಿ ಅವತ್ತಿನ MD ಆಗಿದ್ದಂತಹ ಲೀಲಾವತಿಯವರನ್ನು, GM ಆಗಿರ್ತಕ್ಕಂಥ ಜನರಲ್ ಮ್ಯಾನೇಜರನ್ನು ಇಬ್ಬರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸುವಂತಹ ಕೆಲಸವೂ ಕೂಡ ಆಯಿತು. ಆ ನಂತರದ ದಿನಗಳಲ್ಲಿ ನಾವು ಸುಮ್ಮನೆ ಕೂಡದೆ ಇದರಲ್ಲಿ ಅಧಿಕಾರಿಗಳದಷ್ಟೇ ಪಾಲಿಲ್ಲ, ಇದರಲ್ಲಿ ಮಧ್ಯವರ್ತಿಗಳಿಗೂ ಪಾಲಿದೆ. ಈ ಮಧ್ಯವರ್ತಿಗಳನ್ನು ಕೂಡ ನೀವು ತನಿಖೆ ಮಾಡಿ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಅದರಿಂದ ಈ ಬಡವರಿಗೆ ಯಾವ ಹಣ ತಲುಪಬೇಕಾಗಿದೆ 10 ಲಕ್ಷ ರೂಪಾಯಿ, ಆ ಸಂಪೂರ್ಣ ಹಣವನ್ನು ತಲುಪಿಸಬೇಕು ಅಂತ ನಾವು ಮನವಿ ಮಾಡಿ ಮಧ್ಯವರ್ತಿಗಳ ಹೆಸರನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಕೊಟ್ವಿ. ಆ ಮಧ್ಯವರ್ತಿಗಳು ಮಾತ್ರ ಪಾತ್ರ ಅಲ್ಲ, ಇದರಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಬೇಕಾದರೆ ಮೂಲ ಕಾರಣ ಏನು, ಮೂಲ ಕಾರಣಕರ್ತರು ಯಾರು ಅನ್ನೋಂಥ ವಿಷಯದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಂಕಟೇಶ್ ಮೌರ್ಯ ಅವರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಇವರನ್ನು ಅಮಾನತು ಮಾಡಲಾಗಿದೆ ಅಂತ ಸರ್ಕಾರಿ ಆದೇಶ ಹೊರಡಿಸಿ ಆ MD ಜನರಲ್ ಮ್ಯಾನೇಜರ್ನ ಅಮಾನತು ಕೂಡ ಮಾಡಲಾಗಿತ್ತು. ಮುಂದಿನ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಧನ್ಯವಾದಗಳು.